ಕಸಮುಕ್ತ ಬೆಂಗಳೂರು ಮಾಡಲು ಸಜ್ಜಾದ ಸಚಿವ ಕೃಷ್ಣ ಬೈರೇಗೌಡ ಆಗಸ್ಟ್ನಲ್ಲಿ ಕಸಮುಕ್ತ ಬೆಂಗಳೂರು ಅಭಿಯಾನಕ್ಕೆ ಚಾಲನೆ ದೊರಕುತ್ತೆ. ಅಧಿಕಾರಿಗಳಿಗೆ ಖಡಕ್ ತಾಕೀತು ಮಾಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಬೆಂಗಳೂರು ನಿವಾಸಿಗಳಿಗೆ ಕಸದಿಂದ ಸ್ವಾತಂತ್ರ್ಯವನ್ನ ನೀಡಿ ಇಡೀ ತಿಂಗಳು ಎಲ್ಲಾ ಕಸವನ್ನ ಮುಕ್ತ ಮಾಡಿ. ಇನ್ಮೇಲೆ ನಗರದಲ್ಲಿ ಲೈಸೆನ್ಸ್ ಇಲ್ಲದೆ ಹೋರ್ಡಿಂಗ್ಸ್ ಅನ್ನ ಹಾಕುವಂತಿಲ್ಲ. ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡರು ಖಡಕ್ ಆದ ಸೂಚನೆಯನ್ನು ಕೊಟ್ಟಿದ್ದಾರೆ. ಮೊದಲೇ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇತ್ತು. ಬೆಂಗಳೂರನ್ನ ಕಸಮುಕ್ತ ಬೆಂಗಳೂರನ್ನಾಗಿ ಘೋಷಣೆ ಮಾಡಬೇಕು, ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಎಲ್ಲವನ್ನ ಪ್ಲಾನ್ ಮಾಡ್ತಾ ಇದ್ರು. ಯಾವುದಕ್ಕೂ ಸಹ ಸಮರ್ಪಕವಾದಂಥ ಚಾಲನೆ ಇಲ್ಲಿವರೆಗೂ ಸಿಕ್ಕಿರಲಿಲ್ಲ. ಈಗ ಆಗಸ್ಟ್ನಲ್ಲಿ ಕಸಮುಕ್ತ ಬೆಂಗಳೂರು ಅಭಿಯಾನಕ್ಕೆ ಚಾಲನೆ ಸಿಗ್ತಾ ಇದೆ. ಅಧಿಕಾರಿಗಳಿಗೆ ಖಡಕ್ಕಾಗಿ ತಾಕೀತನ್ನು ಮಾಡಿದ್ದಾರೆ ಸಚಿವರು. ಬೆಂಗಳೂರು ನಿವಾಸಿಗಳಿಗೆ ಕಸದಿಂದ ಸ್ವಾತಂತ್ರ್ಯವನ್ನ ನೀಡಿ ಇಡೀ ತಿಂಗಳು ಎಲ್ಲಾ ಕಸವನ್ನ ಮುಕ್ತಗೊಳಿಸಿ. ಇನ್ಮೇಲೆ ನಗರದಲ್ಲಿ ಲೈಸೆನ್ಸ್ ಇಲ್ಲದೆ ಹೋರ್ಡಿಂಗ್ಸ್ ಅನ್ನ ಹಾಕುವಂತಿಲ್ಲ. ಹೀಗಂತ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡರು ಖಡಕ್ಕಾದ ಸೂಚನೆ ಕೊಟ್ಟಿದ್ದಾರೆ. ಹೇಳಿ, ಈಗ ನೀವು ಕಮಿಷನರ್ ಅವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದೀರಾ ಅಂತ. ಆಮೇಲೆ 2 ವೀಕ್ಸ್ ಇಂದ ಗೊತ್ತಾಯ್ತು ನನಗೆ ಯಾರು ಲೈಸೆನ್ಸ್ ತಗೊಂಡಿಲ್ಲ ಅಂತ. ಮ್ಯಾಕ್ಸಿಮಮ್ ತಗೊಂಡಿಲ್ಲ ಸರ್. ಕೆಲವ್ರನ್ನ ಏನಾಗಿದೆ ಸರ್, ಇಲ್ಲ ನಿಮ್ಮ ಪಾಲಿಸಿ ಪ್ರಕಾರ ಯಾರು ಮಾಡೇ ಇಲ್ಲ. ಈಗ ನಾನು ಅನ್ಕೊಂಡೆ ಕೇಸ್ ಬೈ ಕೇಸು ನೀವು ಲೈಸೆನ್ಸ್ ಕೊಡ್ತೀರಾ. ಹಳೆ ಮಾಡೆಲ್ ಹಂಗೆ ಇತ್ತು, ಅನ್ನೋದು ಹೋಲ್ಡಿಂಗ್ಗೆ ಲೈಸೆನ್ಸ್ ಕೊಡೋದಿತ್ತು. ಆವಾಗ್ಲೂ ಒಬ್ರು ತಗೊಂಡಿರ್ಲಿಲ್ಲ, ಎಲ್ಲ ತಗ್ಲಾಕೋದು OS ಹಾಕೋದು ನಡೀತಾ ಇತ್ತು. ಇವಾಗ್ಲೂ ಕೂಡ ಅದೇ ಸಿಸ್ಟಮ್ ಮುಂದುವರಿಸಿದ್ದಾರೆ. So right now, any of these LEDs, I'll say half of these LEDs are illegal. Another half, they have given self-advertisement, but they are openly doing commercial. ಅದು ಈಗ 2 ವರ್ಷದಿಂದ ಬಂದ್ಬಿಟ್ಟಿದ್ದಾರೆ. ಅವರು ಸೆಲ್ಫಿಗೆ ಅಂತ ಹಾಕೊಂಡ್ಬಿಟ್ಟು ಮಾಡ್ತಾ ಇದ್ರು. ಅದು ಆಕ್ಚುಲಿ ಹಾಫ್ ಇಲ್ಲ, ಅದು ಇನ್ನೊಂದು ಸ್ವಲ್ಪ ಕಡಿಮೆ ಇದೆ. ಅಂಡ್ ಅವ್ರದ್ದೆಲ್ಲ ಚಿಕ್ಕ ಸೈಜ್ ಇತ್ತು. ಇವಾಗ ಈ ಪಾಲಿಸಿ ಬಂದ ತಕ್ಷಣ ಅವರೆಲ್ಲ ತೆಗೆದು ದೊಡ್ಡ ಸೈಜ್ ಹಾಕೊಂಡಿದ್ದಾರೆ. ಬಟ್ ಅದೆಲ್ಲ ಬಿಟ್ಟು ಹೊಸದಾಗಿನೇ ಇನ್ಸ್ಟಾಲ್ ಆಗಿರೋದು ಲಾರ್ಜ್ ನಂಬರ್ಸ್ ಇದೆ ಈಗ. You mean LEDs? ಹೌದು, ಅದೇನೇ ಹೇಳ್ತಿದ್ದೀನಿ, ಹೊಸ LED ಈಗ ಲಾಸ್ಟ್ 3 months ಇಂದ ಬಂದಿರೋದು ಲಾರ್ಜ್ ನಂಬರ್ಸ್ ಇದೆ. ಆಲ್ಮೋಸ್ಟ್ 20. ಈಗ ನಾಳೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಜೊತೆ ಸಭೆ ಆಗುತ್ತೆ. ಸಿಎಂ ಡಿಕೆಶಿ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಮೀಟಿಂಗ್ ಆಗುತ್ತೆ. ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2025 ಕುರಿತು ಸಭೆಯನ್ನು ನಡೆಸಲಾಗುತ್ತೆ. ನಾಳೆ ಬೆಳಗ್ಗೆ 10:30ಕ್ಕೆ ನೆಹರು ತಾರಾಲಯದ ಪ್ರೊಫೆಸರ್ UR ರಾವ್ ಭವನದಲ್ಲಿ ಸಭೆ ಆರಂಭ ಆಗುತ್ತೆ. 10:30ಕ್ಕೆ ಸಭೆಗೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಸದಸ್ಯರು ಭಾಗಿಯಾಗುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. Now, the apartment owners living in Bengaluru have been demanding a new act that better governs apartment ownership and management. Our government has taken note of this demand. Under the instructions of Shri D.K. Shivkumar, our Chief Minister, government has prepared a new act to better govern the management and ownership of apartments. However, before we proceed with the draft bill, we want to hold a consultation with stakeholders. Your views are very important to us. Hence, a consultation meeting has been scheduled for this Wednesday, July 15th at 11 a.m. at Jawaharlal Nehru Planetarium. We invite interested parties to participate in this consultation and provide your views and suggestions. Post this consultation, we will move the bill for the approval of the cabinet and then subsequently for the approval of the legislature. We hope after this consultation, we will be able to present a more comprehensive bill for the consideration of the legislature. Once again, I invite you to participate in this consultation and offer your views and suggestions. Looking forward to meeting you at the consultation. Thank you. For many years now, the apartment owners living in Bengaluru have been demanding a new act that better governs apartment ownership and management. Our government has taken note of this demand.